ಹೆಲೋ, ಇವತ್ತು ಸಾನ್ವಿ ಇಲ್ಲದೆ ನಾನು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅವಳು ಇವತ್ತು ಬರೋದಿಲ್ಲ. ವಿಷಯ ಅಂತ ಹೇಳಿದರೆ, ನನ್ನ ಮಗ ಮೊನ್ನೆ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾನೆ. ಸೊ ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಉಂಟು ಇವತ್ತು ಮಂಗಳೂರಲ್ಲಿ. ಸೊ ನಾನು ಅದಕ್ಕೆ ಹೊರಟಿದ್ದೇನೆ. ಬನ್ನಿ ನಮ್ಮ ಜರ್ನಿ ಹೇಗುಂಟಂತ ಹೇಳಿ ನೋಡೋಣ. ನಾನು ರಪ್ಪ ಹೊರಟ್ಕೊಳ್ತೇನೆ ಫಸ್ಟ್. ಫೈನಲಿ ನಾವು ಹೊರಟು ಗಾಡಿಯಲ್ಲಿ ಕುತ್ಕೊಂಡಿದ್ದೇವೆ. ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಇನ್ನು 1.5 ಗಂಟೆ ಜರ್ನಿ ಉಂಟು ಮಾರ. ಮಂಗಳೂರು ತನಕ ಹೋಗಬೇಕು ಉಡುಪಿಯಿಂದ. 1.5 ಇಲ್ಲ, 1 ಗಂಟೆ ಸಾಕು. ಗಾಡಿಯಲ್ಲಿ ಹೋಗೋದಿದ್ರೆ 3 ಗಂಟೆಯಲ್ಲಿ ಆಗ್ತದೆ. ಬಟ್ ನಮಗೆ ಗಾಡಿಯಲ್ಲಿ ಹೋಗೋದಂದರೆ ಭಾರಿ ಇಷ್ಟ. ಎಷ್ಟು ಲಾಂಗ್ ಜರ್ನಿ ಇರ್ತದೆ ಅಷ್ಟು ಖುಷಿ ಆಗ್ತದೆ. ಬಟ್ ಸುಸ್ತಾಗ್ತದೆ ಹೋಗಿ ಬರುವ ತನಕ. ಇನ್ನು ರೀಚ್ ಆಗೋ ತನಕ ಮುಗಿನರಾಗ ಆಗ್ತದೆ. ಯಾವಾಗ ರೀಚ್ ಆಗ್ತೇವೆ ಅಂತ. ಮಾಪು ನಾನು ಹಿಡ್ಕೊಂಡಿದ್ದೆ ಇದುವರೆಗೆ. ತಮ್ಮ ಹಿಡ್ಕೊಳ್ಳಿ ಅಂಥೇಳಿ ಎದುರಲ್ಲಿ ಕೊಟ್ಟೆ. ಸ್ವಲ್ಪ ಮಾವನೊಟ್ಟಿಗೆ ಸೇರಬೇಕು. 24 ಗಂಟೆ ತಾಯಿಯನ್ನೇ ಅಂಟುಕೊಂಡಿರಬಾರ್ದು ಮಕ್ಕಳು. ಸ್ವಲ್ಪ ಬೇರೆಯವರೊಟ್ಟಿಗೆ ಸಹ ಬೆರಿಬೇಕಲ್ಲ ಅಂಥೇಳಿ ಎದುರಲ್ಲಿ ಕೊಟ್ಟೆ. ಬಿಸಿಲಿಗೆ ಮಾತ್ರ ಒಟ್ರಾಸಿ ಬಿಸಿಲು ಮಾರ. ಕಣ್ಣು ಬಿಡಲಿಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು ಉಂಟು. ಈಗ ಪೆಟ್ರೋಲ್ ಬಂತು. ಈಗ ಬಂದ್ವಿ ಪೆಟ್ರೋಲ್ ಹಾಕಲಿಕ್ಕೆ. ಪೆಟ್ರೋಲ್ ಹಾಕಿ ಆಯಿತು. ಅದರದ್ದು ವೀಡಿಯೋ ಮಾಡಲಿಲ್ಲ ನಾನು. ಈಗ ಹೋಗ್ತಾ ಇದ್ದೇವೆ ಉಡುಪಿಯಿಂದ ಮಂಗಳೂರಿಗೆ. ತಮ್ಮ ಹಿಡ್ಕೊಂಡು ಲಾಸ್ಟಿಗೆ ನನ್ನ ತಲೆ ಮೇಲೆ ಇಟ್ಟ. ಪುನಃ ವಾಪಸ್ ಕೊಟ್ಟ. ಅವನಿಗೆ ನಿದ್ದೆ ಬರ್ತಾ ಉಂಟು ಹಾಗೆ ಹೀಗೆ ಹೇಳ್ಕೊಂಡು ನನ್ನ ಕೈಗೆ ಬಂದ ವಾಪಸ್. ಈಗ ನಾವು ಮಂಗಳೂರು ಹತ್ರ ರೀಚ್ ಆದ್ವಿ. ಫುಲ್ ಬಿಸಿಲು ನೋಡಿ, ಮೇಲೆ ಮೋಡ ಚಂದ ಕಾಣ್ತಾ ಉಂಟು. ಬಿಸಿಲಿಗೆ ಅಷ್ಟು ಒಳ್ಳೆ ಬಿಸಿಲು ಉಂಟು. ಇನ್ನೊಂದು 15 ನಿಮಿಷದ್ದು ದಾರಿ ಉಂಟು ಹೋಗಲಿಕ್ಕೆ. ಕುತ್ಕೊಂಡು ಸಾಕಾಯ್ತು ಮಾರೆ. ಒಮ್ಮೆ ರೀಚ್ ಆಗೋ ತನಕ ಸಾಕಾಗಿದೆ. ಹತ್ರ ಆದ್ವಿ. ಇನ್ನೂ ಒಂದಿಷ್ಟು ಮಾರೆ, ಒಂದು 10-15 ನಿಮಿಷ ಇರ್ಬೋದು. ಇವನಿಗೆ ನಿದ್ದೆ ಬರ್ತಾ ಉಂಟು. ಕಣ್ಣು ಕೂರ್ತಾನೆ, ಒಮ್ಮೆ ನನ್ನನ್ನು ನೋಡ್ತಾನೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆದ್ವಿ. ದ ಟ್ರಯೋ ರೆಸ್ಟೋ ಕೆಫೆ ಮಂಗಳೂರಲ್ಲಿರೋದು. ನೋಡುವ ಒಳಗೆ ಹೋಗಿ ಹೇಗೆ ಆಗಿದೆ, ಎಂತೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂಥೇಳಿ ಒಳಗೋಗಿ ನೋಡುವ ಗೊತ್ತಾಗ್ತದೆ. ಯಾರಾದರೂ ಹೋಗಿದ್ದಿದ್ರೆ ಈ ಪ್ಲೇಸಿಗೆ ಕಮೆಂಟ್ ಮಾಡಿ. ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಮೇಲೆಲ್ಲ ಚಂದ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಬಂದ ಮಕ್ಕಳೆಲ್ಲ ಇದ್ದಾರೆ ನೋಡಿ. ಇವರು 3rd ಪ್ರೈಸಿಂದ ಸ್ಟಾರ್ಟ್ ಮಾಡಿದರು. ಇವರಿಗೆ 3rd ಪ್ರೈಸ್ ಸಿಕ್ಕಿತ್ತು. ಹಾಗೆ ಇದು 2nd ಪ್ರೈಸ್ ಬಂದದ್ದು ನಮ್ಮ ಪರಿಚಯದವರು. ಹಾಗೆ ಕೊನೆಗೆ ನಮ್ಮ ಫಸ್ಟ್ ಪ್ರೈಸ್ ಆದ ರಿಯಾನ್ಶ್ ಕಾಮತಿಗೆ ಕರೆದ್ರು. ಭಾರಿ ಖುಷಿ ಮಾರೆ ಅವನಿಗಂತ ಹೇಳಿಲ್ಲ, ಪೇರೆಂಟ್ಸ್ ಆದ ನಮಗೆ ಇಬ್ಬರಿಗೂ ಸಹ ಭಾರಿ ಖುಷಿ. ಯಾಕೆಂದರೆ ಫಸ್ಟ್ ಪ್ರೈಸ್ ಬಂತು, ಫಸ್ಟ್ ಕಾಂಪಿಟಿಷನ್ ಅವನದ್ದು. ಹಾಗಾಗಿ ಒಂಥರ ಖುಷಿ. ಏನು ದೊಡ್ಡ ಅಚೀವ್ ಮಾಡೋದಿದ್ರು ಸಹ ಸಣ್ಣದರಲ್ಲಿ ಅಚೀವ್ ಮಾಡಿದಲ್ಲ. ಚಾಕ್ಲೇಟ್ಸ್ ಮಾತ್ರ ನನಗಿದೆ ಎಲ್ಲ ಕೊಟ್ಟದವರು. ಮಕ್ಕಳು ತಿನ್ನೋದಿಲ್ಲ, ಮಕ್ಕಳಿಗೆ ಕೊಡಬಾರ್ದಲ್ಲ. ಸೊ ನಾನು ತಿಂತೇನೆ ಎಲ್ಲ ಚಾಕ್ಲೇಟ್ಸನ್ನು. ಅವನಿಗೆ ಖಾಲಿ ಒಂದು ಸರ್ಟಿಫಿಕೇಟ್ ಮತ್ತು ಸ್ವಲ್ಪ ಕ್ಯಾಶ್ ಪ್ರೈಸ್ ಕೊಟ್ಟರು, ಅಷ್ಟು ಅವನಿಗೆ. ಇದು ನೋಡಿ ಮುಕ್ಕುದು ನನ್ನ ತಮ್ಮ. ಒಂದು ಸಮೋಸ ಮತ್ತು ಲೈಮ್ ಜ್ಯೂಸ್ ಕೊಟ್ಟರು, ಒಳ್ಳೆ ಮುಕ್ತಿದ್ದ. ಇವರು ಆರ್ಗನೈಸ್ ಮಾಡಿದವರು ಫಂಕ್ಷನನ್ನು. ಸೊ ಅವ್ರ ಹತ್ರ ಕೊಟ್ವಿ ನಮ್ಮ ಮಕ್ಕಳನ್ನು. ಫೈನಲಿ ನಾವೀಗ ರಿಟರ್ನ್ ಆಗ್ತಾಯಿದ್ದೇವೆ. ರಿಟರ್ನ್ ಆಗಲಿಕ್ಕೆ ಯಾವುದಕ್ಕೂ ಹೊಟ್ಟೆಗೆ ಹಾಕಬೇಕಲ್ಲ. ಸೊ ಹೋಟೆಲ್ ಹುಡುಕ್ತಾ, ವೆಜ್ ಹೋಟೆಲ್ ಬೇಕು ಎಲ್ಲರಿಗೂ ಸಹ. ಸೊ ಹೋಟೆಲ್ ಹುಡುಕ್ತಾ ಹೋಗ್ತಾ ಇದ್ದೇವೆ. ಕೊನೆಗೆ ಒಂದು ಕೃಷ್ಣ ವಿಲಾಸ್ ಅಂಥೇಳಿ ಹೋಟೆಲ್ ಸಿಕ್ಕಿತ್ತು, ವೆಜ್ ಹೋಟೆಲ್. ಸೊ ಅಲ್ಲಿ ನಮಗೆ ಬೇಕಾದ ಫುಡ್ಗಳನ್ನೆಲ್ಲ ತಗೊಂಡ್ವಿ. ಒಂದು ಹನಿ ಪನ್ನೀರ್, ಇವ ನೋಡಿ ಇಲ್ಲಿ ಬಿತ್ಕೊಂಡಿದ್ದಾನೆ, ಹನಿ ಪನ್ನೀರ್ ಅಂತೆ. ಮತ್ತು ಮೀಲ್ಸ್ ತೊಗೊಂಡ್ವಿ, ಬಿರಿಯಾನಿ ತೊಗೊಂಡ್ವಿ. ಇಷ್ಟೆಲ್ಲ ತಿಂದ್ವಿ. ಕೊನೆಗೆ ಒಂದು ಜ್ಯೂಸ್ ಕುಡಿದೆ. ಇದು ಸೀತಾಫಲ್ ಮಿಲ್ಕ್ ಶೇಕ್. ಇಷ್ಟೆಲ್ಲ ತಿಂದು ಹೊಟ್ಟೆ ತುಂಬಿ ಸುಸ್ತಾಗಿ ಗಾಡಿಯಲ್ಲಿ ಕುತ್ಕೊಂಡು ರಿಟರ್ನ್ ಆಗ್ತಾ ಇದ್ದೇವೆ ಈಗ. ಎಷ್ಟು ಜರ್ನಿ ಮಾಡಿದ್ದು 1 hour, ರಿಟರ್ನ್ ಆದದ್ದು 1 hour. ಅಲ್ಲಿ ಒಂದು ಅರ್ಧ ಗಂಟೆ, 2-3 hours ಸಾಕಾಗಿ ಹೋಯಿತು. ಇವ ನೋಡಿ ಒಳ್ಳೆ ನಿದ್ದೆ ಮಾಡಿದ. ನಂದು ಮಾತ್ರ ಒಂದು ನಿದ್ದೆ ಆಯಿತು. ನಿದ್ದೆ ಆದ ನಂತರ ಇದು ವಿಡಿಯೋ. ಕೊನೆಗೆ ನಾವು ನಮ್ಮ ಹತ್ರ ಆದ್ವಿ. ಉಡುಪಿ ಹತ್ರ ಬಂದ್ವಿ.
ಸರಿ, ಹಾಗಾದರೆ ನಾನು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಉಡುಪಿ ರೀಚ್ ಆದ್ವಿ ನಾವು. ನೀವು ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ನಂಗೆ ಆಗೋದಿಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಉಡುಪಿದ್ದು ದ್ವಾರ ಕಾಣ್ತದೆ ನೋಡಿ. ಈಗ ನೋಡಿ ಉಡುಪಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.